ಹಾಯ್. ಇವತ್ತು ನಾನು ನಮ್ಮ ಮನೆ ದೇವರಾದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದು ಕಲ್ಲಹಳ್ಳಿಯಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನನಗಿವತ್ತು ನಿಮ್ಮ ಜೊತೆ ಆ ವೀಡಿಯೋಸ್ ಅಥವಾ ಫೋಟೋಸ್ ಮತ್ತು ಅಲ್ಲಿನ ಡೀಟೇಲ್ಸ್ನ ಶೇರ್ ಮಾಡಬೇಕು ಅಂತ ಅನಿಸ್ತಿದೆ. ಸೊ ನಾನು ಫಸ್ಟ್ ವೀಡಿಯೋ ನಾನು ಶೇರ್ ಮಾಡ್ತಿದ್ದೀನಿ. ಈ ಕ್ಷೇತ್ರದಲ್ಲಿರೋ ಶ್ರೀನಿವಾಸ ವಿಗ್ರಹ ತುಂಬ ಹಳೆಯದು, ಅಪ್ರಾಕ್ಸಿಮೇಟ್ 7000 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಮತ್ತು ಈ ವಿಗ್ರಹ ವಶಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದು ಅಂತಾರೆ. ಮತ್ತು ತಿರುಪತಿಯಲ್ಲಿರೋ ವಿಗ್ರಹ ಮತ್ತು ಇಲ್ಲಿರೋ ವಿಗ್ರಹ ಎರಡು ಸಿಮಿಲ್ಯಾರಿಟಿ ಇರೋದ್ರಿಂದ ಇದಕ್ಕೆ ಚಿಕ್ಕ ತಿರುಪತಿ ಅಂತ ಕೂಡ ಕರೀತಾರೆ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ರಾಮನಗರದಲ್ಲಿದೆ. ಕನಕಪುರ ತಾಲೂಕು ಕಲ್ಲಹಳ್ಳಿ ಅನ್ನೋ ಒಂದು ಪುಟಾಣಿ ಗ್ರಾಮದಲ್ಲಿದೆ. ಇಲ್ಲಿ ಒಂದು ವಿಶೇಷ ಏನಂತಂದರೆ, ಎಲ್ಲ ವೆಂಕಟೇಶ್ವರ ವಿಗ್ರಹ ಕಟಿಹಸ್ತಧಾರಿಯಾಗಿದ್ದರೆ ಇಲ್ಲಿರೋ ವಿಗ್ರಹ ಬಂದ್ಬಿಟ್ಟು ಗದಾ ಹಸ್ತಧಾರಿ ಆಗಿದೆ. ಈ ದೇವರನ್ನು ಚೋರಪುರ ಶ್ರೀನಿವಾಸ ಅಂತ ಕೂಡ ಕರೀತಾರೆ. ಯಾಕಂದರೆ ಪ್ರತಿ ವರ್ಷ ಮಾಘ ಮಾಸ ವ್ಯಾಸ ಪೌರ್ಣಿಮೆಗೆ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆಗ ಭಕ್ತರು ಗೋವಿಂದ ಗೋವಿಂದ ಅಂತ ಕೂಗುವಾಗ ತಿರುಪತಿಯಲ್ಲಿರೋ ಶ್ರೀನಿವಾಸ ತಿರುಪತಿನ ಬಿಟ್ಟು ಇಲ್ಲಿಗೆ ಕಳ್ಳನ ಹಾಗೆ ಬಂದು ನೆಲೆಸ್ತಾನೆ, ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಳ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಚೋರಪುರ ಅನ್ನೋ ಹೆಸರು ಬಂತು. ಅದು ಈಗೀಗ ಕಲ್ಲಹಳ್ಳಿ ಅಂತ ಬದಲಾಗಿದೆ. ನೋಡಿ, ಪ್ರತಿ ವರ್ಷ ಇಲ್ಲಿನ ಜಾತ್ರೆ ತುಂಬ ಮಜವಾಗಿರುತ್ತೆ ನೋಡೋಕ್ಕೆ. ನಮ್ಮ ಬೆಂಗಳೂರಲ್ಲಿರೋ ಬಸವನಗುಡಿ ಕಳಕಪಕ್ಷ ಥರನೇ ಇರುತ್ತೆ. ಎಲ್ಲರೂ ಒಂದ್ಸರಿ ವಿಸಿಟ್ ಮಾಡಿ.